ಈ ಬೆಳಗಿನ ಧ್ಯಾನದ ವಾಕ್ಯ ಸಂದೇಶಕ್ಕಾಗಿ ಆರಿಸಿಕೊಂಡಂತ ವೇದವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16-17 ವಚನಗಳು. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಈ ವಾಕ್ಯದ ಸಂದೇಶವೇನೆಂದರೆ, ಯೆಶಾಯ 9:2 ನೋಡುವ ಹಾಗೆ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಪ್ರವಾದಿಯಾದ ಯೆಶಾಯನು ಕೇವಲ ಕತ್ತಲೆಯ ಬಗ್ಗೆ ಮಾತ್ರ ಮಾತನಾಡುತ್ತಿಲ್ಲ, ಅವನು ಗಾಢವಾದ ಕತ್ತಲೆಯ ದೇಶದ ಬಗ್ಗೆ ಮಾತನಾಡಿದ್ದಾನೆ. ಇಂದಿಗೂ ಸಹ ಜೀವನವು ಸಾಮಾನ್ಯವಾಗಿ ನೆರಳಿನಿಂದ ತುಂಬಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಭಯದ ಕತ್ತಲೆ, ಭವಿಷ್ಯದ ಭವಿಷ್ಯ, ಸೋಲಿನ ಭಯ, ನಷ್ಟದ ಭಯ, ಅಪರಾಧದ ಕತ್ತಲೆ, ಹಿಂದಿನ ತಪ್ಪುಗಳು, ಪಾಪಗಳು ಮತ್ತು ಬಗೆಹರಿಯದ ಪಾಪಗಳ ಭಾರ, ನಿರಾಶೆಯ ಕತ್ತಲೆ, ಸಂಪೂರ್ಣವಾಗಿ ಕಳೆದು ಹೋಗಿರುವ ಭಾವನೆ, ದಿಕ್ಕು ಕಾಣದೆ ಮುಂದೆ ಸಾಗಲು ದಾರಿಯೇ ಇಲ್ಲದಿರುವುದು. ಈ ಐತಿಹಾಸಿಕ ಮತ್ತು ವೈಯಕ್ತಿಕ ನಿರಾಶೆಯ ನಡುವೆ ದೇವರು ನಮಗೆ ಅತ್ಯಂತ ಶಕ್ತಿಯುತವಾದ ವಾಗ್ದಾನವನ್ನು ನೀಡಿದ್ದಾನೆ. ಅವರು ಮಹಾಬೆಳಕನ್ನು ನೋಡಿದ್ದಾರೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8-14 ನೋಡುವ ಹಾಗೆ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವಿದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಬೆತ್ಲೆಹೇಮಿನಲ್ಲಿ ಯೇಸುವಿನ ಜನನ ಕೇವಲ ಒಂದು ಐತಿಹಾಸಿಕ ಘಟನೆಯಾಗಿರದೆ, ಅದು ಲೋಕದ ಬೆಳಕು. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12 ನೋಡುವ ಹಾಗೆ, ಅತ್ಯಂತ ಗಾಢ ರಾತ್ರಿಯನ್ನು ಛೇದಿಸಿಕೊಂಡು ಬಂದ ಕ್ಷಣ ಅದಾಗಿತ್ತು. ಆ ಬೆಳಕು ಮಿನುಗುವ ಮೇಣದ ಬತ್ತಿ ಆಗಿರಲಿಲ್ಲ, ಪಂಜು ಆಗಿರಲಿಲ್ಲ. ಅದೊಂದು ಮಹಾಬೆಳಕು, ಶಕ್ತಿಯುತ, ಶಾಶ್ವತ ಮತ್ತು ವೈಯಕ್ತಿಕ ಬೆಳಕಾಗಿದೆ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಕತ್ತಲೆಯು ಬೆಳಕನ್ನು ಗ್ರಹಿಸಲಿಲ್ಲ ಮತ್ತು ಗ್ರಹಿಸಲಾರದು ಎಂಬುದನ್ನು ಗಮನಿಸುತ್ತೇವೆ. ಕ್ರಿಸ್ತನು ಪ್ರತಿಯೊಂದು ನೆರಳಿನ ಮೇಲೆ ನಮ್ಮ ನಿರ್ಣಾಯಕವಾದ ವಿಜಯಶಾಲಿಯಾದ ದೇವರಾಗಿದ್ದಾನೆ. ಸೂರ್ಯನು ಉದಯಿಸಿದಾಗ ನೆರಳಿನಲ್ಲಿ ನಡೆಯುವುದನ್ನು ನಿಲ್ಲಿಸಿ, ಬೆಳಕನ್ನು ಗುರುತಿಸಿ. ನೀವು ಅಪರಾಧ ಭಾವದಿಂದ ಬದುಕುತ್ತಿದ್ದರೆ, ನಿಮ್ಮ ಮನಸ್ಸಾಕ್ಷಿ ಇನ್ನೂ ನಿಮ್ಮನ್ನು ಚುಚ್ಚುತ್ತಿದ್ದರೆ, ಕ್ರಿಸ್ತನ ಬೆಳಕು ಕ್ಷಮೆಯನ್ನು ಬಹಿರಂಗಪಡಿಸುತ್ತದೆ. ನೀವು ಭಯದಿಂದ ಹೋರಾಡುತ್ತಿದ್ದರೆ, ಕ್ರಿಸ್ತನ ಬೆಳಕು ಮುಂದಿನ ಮಾರ್ಗವನ್ನು ಬೆಳಗಿಸುತ್ತದೆ. ನಿಮಗೆ ಈಗಾಗಲೇ ಬಂದಿರುವ ಬೆಳಕಿನಿಂದ ನಿಮ್ಮ ಹೋರಾಟಗಳನ್ನು ಮರೆಮಾಚುವುದನ್ನು ನಿಲ್ಲಿಸಿ, ತಿರುಗಿ ನಡೆಯಿರಿ. ಜನರು ಬೆಳಕನ್ನು ನೋಡಿದರು ಎಂದು ವಚನ ಹೇಳುತ್ತದೆ. ಆಯ್ಕೆ ನಮ್ಮದು. ನಾವು ನಮ್ಮ ಮುಖವನ್ನು ಆ ಮಹಾ ಬೆಳಕಿನ ಕಡೆಗೆ ತಿರುಗಿಸುತ್ತೇವೆಯೇ, ಅಥವಾ ನಮ್ಮನ್ನು ಗಾಢವಾದ ಕತ್ತಲೆಯಲ್ಲಿ ಇರಿಸುವ ಅಭ್ಯಾಸಗಳು, ಭಯಗಳು ಮತ್ತು ಸಂದೇಹಗಳಲ್ಲಿ ನಡೆಯುವುದನ್ನು ಮುಂದುವರಿಸುತ್ತೇವೆಯೇ? ಯೇಸು ಕೇವಲ ಬೆಳಕನ್ನು ತರಲಿಲ್ಲ, ಆತನೇ ಬೆಳಕಾಗಿದ್ದಾನೆ. ಆತನನ್ನು ಅನುಸರಿಸಿ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ, ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಿಮ್ಮ ಜೀವನದ ಗಾಢವಾದ ಕತ್ತಲೆಯ ದೇಶಕ್ಕೆ ಕ್ರಿಸ್ತನ ಮಹಾಬೆಳಕು ಸಂಪೂರ್ಣವಾಗಿ ಪ್ರಕಾಶಿಸಲಿ ಮತ್ತು ನಿಜವಾದ ನಿರೀಕ್ಷೆಯ ಉದಯವನ್ನು ಅನುಭವಿಸಿರಿ. ನಮ್ಮ ಏಕೈಕ ನಿರೀಕ್ಷೆ ಮತ್ತು ಶಾಂತಿಯ ಮೂಲನಾದ ಯೇಸುವಿನ ಕಡೆಗೆ ತಿರುಗಲು ಸಹಾಯ ಮಾಡು. ನಮ್ಮನ್ನು ರಕ್ಷಿಸಿದ ಬೆಳಕನ್ನು ನಮ್ಮ ಜೀವನವು ಪ್ರತಿಬಿಂಬಿಸಲಿ. ನಮ್ಮ ಬೆಳಕಾದ ಯೇಸುವಿನ ಶಕ್ತಿ ನಮ್ಮೊಳಗೆ ಪ್ರಸರಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.